ಓಕೆ, ಚರ್ಚೆಯನ್ನು ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ಸಿಂದ ನಾಗರಾಜ್ ಯಾದವ್ ಅವರಿದ್ದಾರೆ, ಪರಿಷತ್ನ ಸದಸ್ಯರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಮೋಹನ್ ವಿಶ್ವ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಿಂದ ಗಂಗಾಧರ ಮೂರ್ತಿ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಾಗರಾಜ್ ಯಾದವ್ ಅವರೇ, ಇವತ್ತು ನಿಮ್ಮ ಆರೋಪಗಳ ದಾಖಲೆಗಳು ಮುಖ್ಯಮಂತ್ರಿಗಳು ಹೇಳಿರೋದ್ರಿಂದ ನಾನು ಅಧಿಕೃತ ಅಂತಲೇ ಭಾವಿಸ್ತೀನಿ. ಅದರಲ್ಲಿ ಯಾವ ಮೋಸ ವಂಚನೆಗಳು ರಾಜಕೀಯಕ್ಕೋಸ್ಕರ ಸುಳ್ಳು ಹೇಳಿದ್ದಾರೆ ಅಂತ ನಾನು ಭಾವಿಸೋದಿಲ್ಲ. ಸೊ ನಿಮ್ಮ ಈ ಡಾಟಾ 14 ಮತ್ತು 15ನೆಯ ಹಣಕಾಸು ಆಯೋಗದ ಜೊತೆಗೆ ಕಂಪೇರ್ ಮಾಡಿಬಿಟ್ಟು ನಮಗಿಷ್ಟು ನಷ್ಟ ಆಗಿದೆ ಅಂತನ ಹೇಗೆ? ನೋಡಿ, ನೀವು ಮೊದಲನೇದಾಗಿ ನಿಮ್ಗೆ ಅಭಿನಂದನೆ ಸಲ್ಲಿಸಬೇಕು. ಅಟ್ಲೀಸ್ಟ್ ಮುಖ್ಯಮಂತ್ರಿ ನಂಬ್ತಿರಲ್ಲ ನೀವು, ಅದಕ್ಕೋಸ್ಕರವಾಗಿ ನಿಮ್ಗೆ ಅಭಿನಂದನೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ನಂಬಲೇಬೇಕು. ಒಳ್ಳೇದಂತ ಹೇಳ್ಬೇಕಲ್ಲ. ಕೆಲವು ಟೈಮ್ಗಳಲ್ಲಿ ಎಲ್ಲರೂ ಕೂಡ ಆಪಾದನೆ ಮಾಡ್ತಕ್ಕಂಥ ಜನನೂ ಇರ್ತಾರೆ. ನೀವು ನಂಬ್ತಾ ಇದ್ದೀರಿ, ಅದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಯಾಕಂದರೆ ಈಗ BJP ಅವ್ರು ಮಾತಾಡ್ತಾ ಹೇಳ್ತಾ ಇದ್ರಲ್ಲ, ನಮಗೆ ಅರ್ಥ ಆಗ್ತಾ ಇಲ್ಲ, ಭಾಳ ಸುಳ್ಳು ಹೇಳ್ಬಿಟ್ಟಿದ್ದಾರೆ, ಹೀಗೆ ಹೇಗೆ ಅಂತ. ಈ ಥರ ಜನನೂ ಇರ್ತಾರೆ. ಅದಕ್ಕೋಸ್ಕರ ನಿಮ್ಗೆ ಅಭಿನಂದನೆ ಸಲ್ಲಿಸಬೇಕು. ದಟ್ ಫೈನ್. ನಾವೀಗ 14th ಕಮಿಷನ್ ಬಗ್ಗೆ ಇರ್ಬೋದು, 15th ಕಮಿಷನಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳಿರ್ಬೋದು, 14th ಕಮಿಷನಲ್ಲಿ 15th ಇರ್ತಕ್ಕಂಥ ಡಿಫ್ರೆನ್ಸ್ನ ಕೂಡ ಹೇಳಿದ್ವಿ. ನಾವು ಎಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿದ್ದೀವಿ. ಅಲ್ಲಿ 15th ಕಮಿಷನಲ್ಲಿ ಇರ್ತಕ್ಕಂಥ ಹೇಳ್ತೀನಿ ಕಡೆ 14th ನನ್ನ ಕ್ಲಾರಿಫಿಕೇಶನ್ ಇಷ್ಟೇ. ನೀವು ಈ ನಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು 14ನೆಯ ಹಣಕಾಸು ಆಯೋಗ ಇದ್ದಿದ್ದರೆ ನಮಗೆ ಎಷ್ಟು ಬರ್ತಾ ಇತ್ತು, 15ನೇ ಹಣಕಾಸು ಆಯೋಗ ಇರೋದ್ರಿಂದ ನಮಗೆ ಇಷ್ಟು ನಷ್ಟ ಆಗ್ತಾ ಇದೆ ಅಂತ ನೀವು ಕೊಡ್ತಾ ಇರುವಂತ ಲೆಕ್ಕ ಅದೇ ಅಲ್ವಾ? 14th ಪೇ ಕಮಿಷನ್ ಅಲ್ಲಿ ರಾಜ್ಯದ ಪಾಲು 4.71% ಕೊಡ್ತಾ ಇದ್ರು. ಅದನ್ನ 15th ಪೇ ಕಮಿಷನ್ ಅಲ್ಲಿ 6.34% ಇಳಿಸಿದ್ದಾರೆ. ಅಂದರೆ 1.07% ಇಳಿಸಿರ್ತಕ್ಕಂಥದ್ದು ನಮಗೆ ಕನಿಷ್ಠ ಪಕ್ಷ 4 ವರ್ಷಗಳಲ್ಲಿ 45,000 ಕೋಟಿ ರೂಪಾಯಿಗಳು ಕಮ್ಮಿ ಆಗ್ತಾ ಇರ್ತಕ್ಕಂಥದ್ದು ಅಂಕಿಅಂಶಗಳು ಇರ್ತಕ್ಕಂಥದ್ದು. ಯಾರಾದರೂ ಕೂಡ ಸ್ವಲ್ಪನಾದರೂ ಅಂಕಿಅಂಶಗಳು ಅವಲೋಕನ ಮಾಡಿದ್ರೆ ಇದು ವಾಸ್ತವಾಂಶ ಗೊತ್ತಾಗ್ತದೆ. ಅಲ್ಲಿ ಆಗಿರ್ತಕ್ಕಂಥ ಡಿಫ್ರೆನ್ಸಿಂದಾಗಿ ನಮ್ಗೆ ಅನ್ಯಾಯ ಆಗ್ತಾ ಇರ್ತದೆ ಒಂದು ಕಡೆ. ಅದೇ 14th ಕಮಿಷನಲ್ಲಿ ಒಂದು ಸ್ಪೆಷಲ್ ಗ್ರಾಂಟ್ ಅಂತೇಳಿ ನಮಗೆ ಅವ ಕಮ್ಮಿ ಆಗಿದ ಕಾರಣಕ್ಕೋಸ್ಕರ ಸ್ಪೆಷಲ್ ಗ್ರಾಂಟ್ ಅಂತೇಳಿ ಏನು ಮಾಡ್ತಾರೆ, 5,495 ಕೋಟಿ ರೂಪಾಯಿಗಳನ್ನು ಸ್ಪೆಷಲ್ ಗ್ರಾಂಟ್ನ ಕೊಡ್ತಾರೆ. ಆ ಸ್ಪೆಷಲ್ ಗ್ರಾಂಟ್ ಇಂಟ್ರಿಮ್ ಆರ್ಡರ್ ಆಗಿ ಕೊಟ್ಟ ಸಂದರ್ಭದಲ್ಲಿ ಅದನ್ನು ಕೂಡ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಮಗೆ ಅದನ್ನ ಊರ್ಜಿತ ಮಾಡಿಕೊಡಿಸೋದಿಲ್ಲ. ಅದನ್ನ ಆದಮೇಲೆ ನಾವು ಪ್ರಶ್ನೆ ಮಾಡಿದಾಗ, ರಾಜ್ಯದ ಮುಖ್ಯಮಂತ್ರಿಗಳು ಅದನ್ನೆಲ್ಲ ಪ್ರಶ್ನೆ ಮಾಡಿದಾಗ ಮತ್ತೆ ಹೇಳ್ತಾರೆ, ನಾವು ಬೆಂಗಳೂರಿನ ವಿಚಾರದ ಬಂದಾಗ ಕೆರೆಗಳಿಗೆ 3,000 ಕೋಟಿ ಮತ್ತು ಬೆಂಗಳೂರಿನ ಎಲಿವೇಟರ್ ರೋಡ್ಸ್ಗೆ ಅದಕ್ಕೆಲ್ಲ ಮಾಡಲಿಕ್ಕೋಸ್ಕರ 3,000 ಕೋಟಿ, 6,000 ಕೋಟಿ ಪರ್ಯಾಯ ಕೊಡ್ತೀವಿ ನಾವು, 5,400 ಕೋಟಿ ಕೊಡದೇ ಇರೋ ಕೊಡ್ತೀವಿ ಅಂತಕ್ಕಂಥ ನಮ್ಮಲ್ಲಿ ರಾಜ್ಯ ಸರ್ಕಾರ ದಾಖಲೆಗಳಿವೆ ಅಂತಕ್ಕಂಥ ವಿಚಾರನ ಹೇಳ್ತಾ ಇದ್ದೀವಿ. ಅದನ್ನ 7ನೇ ತಾರೀಕು ಡೆಲ್ಲಿಯಲ್ಲಿ ಪ್ರೆಸೆಂಟ್ ಮಾಡ್ತೀವಿ ಮಾಧ್ಯಮಗಳ ಮುಂದೆ ಅಂತ ವಿಚಾರ ಹೇಳ್ತಾ ಇದ್ದೀನಿ. ಈ ಎಲ್ಲ 14ನೇ ಹಣಕಾಸು ಆಯೋಗದ ನಿಯಮ ಏನಿತ್ತು, 15ನೇ ಹಣಕಾಸು ಆಯೋಗದ ನಿಯಮ ಏನು? ನಿಯಮಗಳಲ್ಲಿ ಯಾವ ಅರ್ಥದಲ್ಲಿ ಕೇಳ್ತಾ ಇದ್ದೀವಿ? ನಮಗೆ ಸ್ಟೇಟ್ಗೆ ಕೊಡ್ತಕ್ಕಂಥ ನಿಯಮ ಕೇಳಿ. ರಾಜ್ಯಕ್ಕೆ 1% ಕಡಿಮೆ ಆಗಿದೆ ಅನ್ನೋದು ಆರೋಪ. ಅದು ಯಾವ್ದ್ರಲ್ಲಿ ಗೊತ್ತಾ? ಯಾಕೆ ಅಂದ್ರೆ ನನಗೆ ಇವತ್ತು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ರಿಲೀಸ್ ಮಾಡಿದಾಗ ನನಗೆ ಒಂಥರ ವಿಚಿತ್ರವಾಗಿ ನೀವು ಅದನ್ನು ನೋಡ್ತಾ ಇದ್ದೀರ ಅಂತ ಅನಿಸ್ತು ನನಗೆ. 1971ರ ಜನಸಂಖ್ಯೆಯ ಪ್ರಕಾರ 14ನೇ ಹಣಕಾಸು ಆಯೋಗ ಹಣ ಬಿಡುಗಡೆ ಮಾಡ್ತಾ ಇತ್ತು. 15ನೇ ಹಣಕಾಸು ಆಯೋಗ 2011ರ ಜನಸಂಖ್ಯೆಯ ಆಧಾರದ ಮೇಲೆ ಹಣಕಾಸನ್ನು ಬಿಡುಗಡೆ ಮಾಡ್ತಾ ಇದೆ. ದಕ್ಷಿಣ ಭಾರತದಲ್ಲಿರುವಂಥ ರಾಜ್ಯಗಳೆಲ್ಲ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿಬಿಟ್ಟಿದ್ದೀವಿ, ಹಾಗಾಗಿ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ಇದೆ. ನಾನು ಏನಂತ ಅನ್ಕೊಳ್ಬೇಕು ಇದನ್ನ? ಹೇಳ್ತೀನಿ ಕೇಳಿ. ಇವಾಗ ಏನು ಮಾಡಿದ್ದಾರೆ ಗೊತ್ತಾ, ರಾಜ್ಯದ ಒಂದೊಂದು ರಾಜ್ಯಕ್ಕೆ ಎಷ್ಟೆಷ್ಟು ಕೊಡಬೇಕಾದ್ರೆ ಕೆಲವು ಮಾನದಂಡಗಳಿಟ್ಕೊಂಡು ಫೈನಾನ್ಸ್ ಕಮಿಷನ್ ಒಂದು ಡೆವಲ್ಯೂಷನ್ ಆಫ್ ಫಂಡ್ಸ್ ಮಾಡ್ತಾರೆ. ಅದು ಜನಸಂಖ್ಯೆಯನ್ನು ತೊಗೊಳ್ತಾರೆ, ಭೌಗೋಳಿಕ ಪ್ರದೇಶ ತೊಗೊಳ್ತಾರೆ, ಫಾರೆಸ್ಟ್ ಡೆವಲಪ್ಮೆಂಟ್ ಬಗ್ಗೆ ತೊಗೊಳ್ಳಿ, ಎಲ್ಲ ವಿಚಾರಗಳು ತಗೊಂಡು ಹಂಚಿಕೆ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಅಲ್ಲಿ ನಮಗೆ ಆಗಿರ್ತಕ್ಕಂಥಂದರೆ ಆ ರಾಜ್ಯಗಳಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಆಗಲಿಲ್ಲ. ಬಿಹಾರ, UP ಆ ಕಡೆ ಎಲ್ಲ ಆಗಲಿಲ್ಲ. ಹಾಗಾಗಿ ಪಾಪ್ಯುಲೇಷನ್ ಜಾಸ್ತಿ ಆದಾಗ ನ್ಯಾಚುರಲಿ ದೇ ಗೆಟ್ ದಟ್ ಫಾರ್ಮುಲಾ. ಆದರೆ ಒಂದು ತಿಳ್ಕೋಬೇಕಾಗ್ತದೆ, ಅವ್ರ ದೇಶಕ್ಕೆ ಮಾರಕವಾಗಿರ್ತಕ್ಕಂಥ ಪಾಪ್ಯುಲೇಷನ್ ಗ್ರೋತ್ನ ಅವ್ರು ಕಂಟ್ರೋಲ್ ಮಾಡ್ಲಿಕ್ಕಾಗಲಿಲ್ಲ. ಅವರಿಗೆ ನೀವು ಪ್ರೋತ್ಸಾಹ ಕೊಟ್ಕೊಂಡು ಹೋಗ್ತೀರಿ. ಆದರೆ ದೇಶಕ್ಕೆ ಪೂರಕವಾಗಿರ್ತಕ್ಕಂಥ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿರ್ತಕ್ಕಂಥ ರಾಜ್ಯ ಮತ್ತು ಕೇಳಿ ಮತ್ತೆ ಯಾಕೆ ಸೆಂಟ್ರಲ್ ಪ್ಲೀಸ್ ಸ್ವಲ್ಪ ಕೇಳ್ಕೊಂಡು ಆಮೇಲೆ ಸ್ವಲ್ಪ ಕೇಳ್ಕೊಂಡು ಮಾತಾಡಿ. ಹಾಗಾಗಿ ಒಂದು ನಿಮಿಷ. ಹಾಗಾಗಿ ರಾಜ್ಯದಲ್ಲಿ ದೇಶದ ಅಭಿವೃದ್ಧಿನ ಗಮನದಲ್ಲಿಟ್ಕೊಂಡು ಪಾಪ್ಯುಲೇಷನ್ ಕಂಟ್ರೋಲ್ ಕಡೆ ಗೌರವ ಕೊಡ್ತಾ ಕನ್ನಡಿಗರನ್ನ ಮತ್ತು ಇಲ್ಲಿರ್ತಕ್ಕಂಥವರು ದೇಶದಲ್ಲಿ 2ನೇ ಸ್ಥಾನದಲ್ಲಿರ್ತಕ್ಕಂತಹ GST ಕಟ್ತಕ್ಕಂಥವ್ರು, ತೆರಿಗೆ ಕಟ್ತಕ್ಕಂಥ ಜನ ಇರಬೇಕಾದ್ರೆ ಅವರಿಗೆ ಮೋಸ ಮಾಡ್ತಕ್ಕಂಥ ನ್ಯಾಯ. ಹಾಗಾಗಿ ನಮ್ಮನ್ನ ಕೇಳ್ತಾ ಇರ್ತಕ್ಕಂಥ ಕನ್ನಡಿಗರಿಗೆ ಅನ್ಯಾಯ ಆಗಿದೆ, ಸರಿ ಮಾಡಬೇಕು ಅನ್ನೋ ವಿಚಾರ ಹೇಳ್ತಾ ಇದ್ದಾರೆ. ಜನಸಂಖ್ಯೆನ ನಿಯಂತ್ರಣ ಮಾಡ್ಕೊಂಡು ರಾಜ್ಯದಲ್ಲಿ ಇದೀವಿ ದಕ್ಷಿಣ ಭಾರತದಲ್ಲಿ. ನೀವು ಉತ್ತರ ಭಾರತದವರಿಗೆಲ್ಲ ಕೊಟ್ಬಿಟ್ಟು ನಮಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ? 1947ರಿಂದ 2014ರವರೆಗೂ ಉತ್ತರ ಪ್ರದೇಶದಲ್ಲಿ 3 ಸಲ ಗೆದ್ದು ಬಂದು ಪ್ರಧಾನಿ ಆಗಿದ್ದ ನೆಹರು, 3 ಸಲ ಗೆದ್ದು ಬಂದು ಪ್ರಧಾನಿ ಆಗಿದ್ದ ಇಂದಿರಾ ಗಾಂಧಿ,
ಒಂದ್ಸಲಿ ಗೆದ್ದು ಬಂದು ಪ್ರಧಾನಿ ಆಗಿದ್ದು ರಾಜೀವ್ ಗಾಂಧಿ, ಅದಾದ ನಂತರ ಗೆದ್ಕೊಂಡ್ ಬಂದಿರೋದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ. ಅತಿ ಹೆಚ್ಚು ಉತ್ತರ ಪ್ರದೇಶ, ಬಿಹಾರ, ಉತ್ತರ ರಾಜ್ಯಗಳನ್ನ ಆಳಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಅಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡದೇ ಇರೋದಕ್ಕೆ ನೇರ ಕಾರಣ ಕಾಂಗ್ರೆಸ್ ಸರ್ಕಾರನೇ. ಅದಕ್ಕೆ ಅನ್ಯಾಯ ಮಾಡಬೇಕು. ನೇರ ಕಾರಣ ಕಾಂಗ್ರೆಸ್. ಐ ಆಮ್ ಆನ್ಸರಿಂಗ್ ಯುವರ್ ಕ್ವಶನ್. ಯು ಸೆಡ್ ವೈ ದೇ ಹ್ಯಾವ್ ನಾಟ್ ಕಂಟ್ರೋಲ್ಡ್ ಪಾಪ್ಯುಲೇಷನ್. ಇಟ್ಸ್ ಬಿಕಾಸ್ ಆಫ್ ಯು. ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನು ಅನ್ಯಾಯದ ಬಗ್ಗೆ ಪಾಪ್ಯುಲೇಷನ್ ಜಾಸ್ತಿ ಇವಾಗ ಮಾಡೋದು ನೀವು ಹೇಳಾಯ್ತು. No, you would give the answer. ನೋ ಐ ಗೇವ್ ಯು ದ ಆನ್ಸರ್. You failed. ಈಗ ನಗಬೇಕು You failed ನೀವು. to develop ಯಾರೋ northern ಪ್ರಧಾನಮಂತ್ರಿ states. ಆದ್ರು ಅಂತ ಹೇಳಿ You ಪಾಪ್ಯುಲೇಷನ್ failed ಜಾಸ್ತಿ miserably ಆಗ್ತಿದೆ. develop northern states. ನೀವು ಮಾತಾಡ್ಬೇಕಾದ್ರೆ You ಯಾರು failed interview miserably to ನೀವು develop ನಮಗೆ Uttar ನೀವು Pradesh. ವ್ಯಂಗ್ಯವಾಗಿ ಮಾಡಿದ್ರಿ. Here. ಪಾಪ್ಯುಲೇಷನ್ You are responsible. ಕೇಳ್ತಾ ನನ್ನನ್ನು ಕೇಳಿ, ಇದ್ದೀನಿ. ಅವ್ರು ವ್ಯಂಗ್ಯ ಮಾಡಿದ್ರಲ್ಲ, ವ್ಯಂಗ್ಯ ಅಷ್ಟೇ ಮಾಡ್ಬೇಕಾಗಿರ್ತಕ್ಕಂಥದ್ದು ಉತ್ತರ ಇಲ್ಲ. ಬೇಕಾದ ಆನ್ಸರ್ ಕೊಡ್ತಾರಲ್ಲ ಅವ್ರನ್ನ ಕೇಳಿ. Next, ಅರುಣ್, ನೀವು ಎರಡನೇ ನಮಗೆ ಪ್ರಶ್ನೆ. ವ್ಯಂಗ್ಯವಾಗಿ ನಗದ್ರಲ್ಲ, ಅರುಣ್, ವ್ಯಂಗ್ಯವಾಗೆಲ್ಲ ನಾನು ಜೋರಾಗಿ ಮಾಡಿದ್ದೀನಿ ಸರ್, ನಗಬೇಕಾಗಿರ್ತಕ್ಕಂಥದ್ದು ಅವ್ರಿಗೆ ಹಸಿ ಸುಳ್ಳು ಹೇಳ್ತಕ್ಕಂತಹ ಬಿಜೆಪಿಯ ವಕ್ತಾರ ವಿಚಾರದಲ್ಲಿ ಆಯ್ತು, ಪ್ರಜ್ಞೆ ಕೇಳಿಸ್ಕೊಳ್ಳಿ, ನಿಮ್ಗಿಲ್ವಾ? ಕೇಳಿಸ್ಕೊಳ್ಳಿ. ನಾನು ಅರುಣ್ನ ಕೇಳ್ತಾ ಇದ್ದೀನಿ, ಉತ್ತರ ನಿಮ್ಗಲ್ಲ. ಇಲ್ಲ, ಕೇಳಿಸ್ಕೊಳ್ಳಿ. ಮಾನ್ಯ ಬಂದಾಗ ಕೇಳಿ, ಅವ್ರಿಗೆ ಮಾತಾಡಕ್ ಕೊಟ್ಟಿದ್ದೀನಿ, ಅವ್ರು ಮಾತಾಡ್ಲಿ. ನಾನು first ಕೇಳ್ತೀನಿ, ಆಮೇಲೆ ದಯವಿಟ್ಟು ಬರ್ತೀನಿ. ಕೇಳಿ. ಇಲ್ಲ, ಇಲ್ಲ, ಆಗಲ್ಲ, ಆಮೇಲೆ ಕೇಳಿಸ್ಕೊಳ್ಳಿ. ಬರ್ತೀನಿ. ಕೇಳಿ. Yes. ಎರಡನೇ ಸುಳ್ಳು. 14th 15 ಫೈನಾನ್ಸ್ ಕಮಿಷನ್ ಅಲ್ಲಿ ಹೇಳಿದ್ರಲ್ಲ ಇವರು, ಆ 4.6% ಇರೋದು 3.7% ಕಡಿಮೆ ಆಗಿದೆ ಅಂತ ಹೇಳಿ. 7%. ಅವತ್ತು ಅದೇ ಫೈನಾನ್ಸ್ ಕಮಿಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಇಡೀ ದೇಶದಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಹೋಗಿ ಅಲ್ಲಿನ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ, ರೆಸ್ಪೆಕ್ಟಿವ್ ಸಚಿವರನ್ನ ಭೇಟಿಯಾಗಿ ಅಲ್ಲಿ ವಿಷಯ ತಿಳ್ಕೊಂಡು ಆಮೇಲೆ ರೆಕಮೆಂಡೇಶನ್ಸ್ ಮಾಡೋದು. ಇದೇ ಕರ್ನಾಟಕಕ್ಕೆ ಬಂದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ರು, ಯಾಕೆ ಇವರು ಆ ಮೀಟಿಂಗ್ ಹೋಗ್ಲಿಲ್ಲ? ಯಾಕೆ ಅಲ್ಲಿ ಕರ್ನಾಟಕದ ಸಮಸ್ಯೆಗಳನ್ನ ಫೈನಾನ್ಸ್ ಕಮಿಷನ್ ಮುಂದೆ ಹೇಳಲಿಲ್ಲ? ಇದು ಬಿಗ್ ಫೇಲ್ಯೂರ್ ಆಫ್ ಸಿದ್ದರಾಮಯ್ಯನವರು. ಅವರಿಂದನೇ ಕಡಿಮೆ ಆಗಿದ್ದು. ಮೂರನೇದು ಆರ್ಟಿಕಲ್ 3. ದಾಖಲೆಯನ್ನು ಸಾಕ್ಷಿ ರಾಜ್ಯದಲ್ಲಿ ಇರ್ತಕ್ಕಂಥ ಮೀಟಿಂಗ್ ಅಟೆಂಡ್ ಆಗಲ್ಲ, ದಾಖಲೆ ಬೇಕಾ? 2017 ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಹೇಳ್ತಾ ಇದ್ದೀನಿ ಕೇಳಿ, ನಾನು ದಾಖಲೆ ಕೊಡ್ತಾ ಇದ್ದೀನಿ ನಿಮ್ಗೆ. ಕೇಳಿಸ್ಕೊಳ್ಳಿ. ಹೇಳಿ ಫೈನಾನ್ಸ್ ಕೇಳಿಸ್ಕೊಬೇಕು. ಅವಾಗ್ಲೂ ನೀವು ಹೇಳಿರೋ ಸುಳ್ಳುಗಳು ಎಕ್ಸ್ಪೋಸ್ ಆಗೋದಕ್ಕೆ ಇವತ್ತು ನೀವು ಕೇಳಿಸ್ಕೊಬೇಕು ಮಿಸ್ಟರ್ ಯಾದವ್. ಕೇಳಿಸ್ಕೊಳ್ಳಿ. ದಾಖಲೆ ಇದೆ ಅಂದ್ರೆ ನಿಮ್ಗೆ ಫೈನಾನ್ಸ್ ಕಮಿಷನ್ಗೆ ನ್ಯಾಯ ಕೊಡ್ಲಿಲ್ಲ. ಕನ್ನಡಿಗರ ವಿರೋಧಿಗಳು, ಕರ್ನಾಟಕ ದ್ರೋಹಿಗಳು, ನಾಡು ದ್ರೋಹಿಗಳು ನೀವು. ರಾಜ್ಯಕ್ಕೆ ಅನ್ಯಾಯ ಇದೆ, ಅದನ್ನ ಜಸ್ಟಿಫೈ ಮಾಡ್ಕೊಳ್ತಾರಲ್ಲ ನೀವು. ನಾಚಿಕೆ ಆಗ್ಬೇಕು. ಕನ್ನಡದವ್ರದ್ದು ದುಡ್ಡು ತಗೊಂಡು ತಿಂದ್ಬಿಟ್ಟು ಇದು ಅಧಿಕಾರ ಎಂಪಿಗಳು ತಗೊಂಡು ಏನೇನ್ ಮಾಡ್ತಾರೆ. ನಾನ್ ನಿಮ್ಮ ಹತ್ರ ಉತ್ತರ ಇಲ್ಲ. ನೀವು ತೋರಿಸಿ ನನಗೆ. ಯು ಶೋ ಮಿ ವೇರ್ ಫೈನಾನ್ಸ್ ವಾಪಸ್ ಕೊಡ್ತೀನಿ